ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಮಾರ್ಗಶಿರ ಮಾಸದ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಇದು ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ, ಉಪಯೋಗಿಸಿ, ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಇದು ಮಾರ್ಗಶಿರ ಮಾಸದ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತೆಲ್ಲ ತಿಳ್ಕೊಳ್ತಾ ಹೋಗೋಣ ಗುರುಜಿಯವರಿಂದ. ಇನ್ನು ನಾಳೆ ಮಾರ್ಗಶಿರ ಮಾಸದ ಗುರುವಾರ. ಹಾಗಾಗಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜಾರಾಧನೆಯನ್ನ ಹೇಗೆ ನೆರವೇರಿಸಬೇಕು ತಿಳಿಸ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿದೆ ಪದಂ ಸಮೂಢಪಸ್ಯ ಮಾಗುಂ ಸುರೇಂ. ಓಂ ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರೀಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲ ವಿಧಾಯ ಮದಗಜ ವಾಹನಾಯ ವರವರದ ಸರ್ವಜನಮೇವ ಶುಭಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರತಕ್ಕಂತಹ ಆರಾಧನೆ. ಬುಧವಾರ ಅಂದರೆ ಅಯ್ಯಪ್ಪನಿಗೆ ವಿಶೇಷವಾಗಿರತಕ್ಕಂಥ ದಿನ. ಶನಿವಾರ ಮತ್ತು ಬುಧವಾರ ಅಯ್ಯಪ್ಪನ ಆರಾಧನೆ ರಾಜ್ಯದಾದ್ಯಂತ, ದೇಶದಾದ್ಯಂತ ಪ್ರತಿಯೊಬ್ಬ ಭಕ್ತರು ಸಹಿತ ಆರಾಧನೆ ಮಾಡ್ತಾರೆ. ಅದರಲ್ಲೂ ಈಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಬಹಳ ವಿಶೇಷವಾಗಿರತಕ್ಕಂತಹ ದಿನಗಳು. ಕಾರ್ತೀಕ ಮಾಸದಲ್ಲಿ ಮಾಲೆಯನ್ನು ಧರಿಸಿ ಮಾರ್ಗಶಿರ ಆದ ನಂತರ ಇನ್ನು ಬರ್ತಕ್ಕಂತಹ ಜನವರಿ 14 ಸಂಕ್ರಾಂತಿ ಎಂದು ಕಾಣುವಂತಹ ಮಕರ ಜ್ಯೋತಿ ಬೆಳಕಿಗೆ ದರ್ಶನಕ್ಕಾಗಿ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ, ಲಕ್ಷಾಂತರ ಜನ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯ ಪ್ರತಿ ಬುಧವಾರ ವಿಶೇಷವಾಗಿ ಅಯ್ಯಪ್ಪನಿಗೆ ನಡೀತಕ್ಕಂಥ ಅಭಿಷೇಕ, ಅಲಂಕಾರ, ಗ್ರಾಮಗಳಲ್ಲಿ ನಡೆಯುವಂತಹ ಪೂಜೆ, ವಿಳಕು, ಜೊತೆಗೆ ಅಯ್ಯಪ್ಪನಿಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ, ಅದರಲ್ಲೂ ತುಪ್ಪದ ಅಭಿಷೇಕ ಅಂದರೆ ಅಯ್ಯಪ್ಪನಿಗೆ ಬಹಳ ಪ್ರೀತಿ ಇದು. ಇಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನ ಬುಧವಾರದಂದು ಮಹಾವಿಷ್ಣುವಿಗೆ ಅಂದರೆ ಹರಿಹರ, ಶಿವ ಮತ್ತು ವಿಷ್ಣುವಿಗೆ ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ಸಲ್ಲಿಸಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಅಭಿಷೇಕ, ಅಲಂಕಾರವನ್ನು ಮಾಡಿಸ್ತಕ್ಕಂಥದ್ದು
ಜೊತೆಗೆ ಅಯ್ಯಪ್ಪನ ದರ್ಶನ ಮಾಡತಕ್ಕಂಥದ್ದು ಸಹಿತ ಮಹಾಭಾಗ್ಯವೇ ಸರಿ. ಪ್ರತಿ ಗ್ರಾಮ, ಊರು, ತಾಲೂಕು ಮತ್ತು ಡಿಸ್ಟಿಕ್ಕು ಯಾವುದೇ ಭಾಗಗಳಲ್ಲಾದರೂ ಅಯ್ಯಪ್ಪನ ಭಕ್ತರು ಸಾಕಷ್ಟು ಜನ. ಅಯ್ಯಪ್ಪನಿಗೆ ನಡೀತಕ್ಕಂತಹ ಅಭಿಷೇಕ ಇದೆಯಲ್ಲ, ಅದು ನೋಡೋದೇ ಒಂದು ಆನಂದ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ಯಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂರವಿಧಾಯ ಮದಗಜ ವಾಹನಾಯ ವರವರದ ಸರ್ವಜನಮೇ ವಶವಾನಾಯ ಸ್ವಾಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಭಸ್ಮಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ. ಸ್ವಾಮಿಗೆ ತುಪ್ಪದ ಅಭಿಷೇಕ ಅಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅಭಿಷೇಕವನ್ನ, ಅದರಲ್ಲೂ ಶಬರಿಮಲೆಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ತಮ್ಮ ಇಹಪರಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನು ದೂರ ಮಾಡಿಕೊಂಡು ತಾವು ತೆಗೆದುಕೊಂಡು ಹೋಗ್ತಕ್ಕಂತಹ ಆ ತುಪ್ಪದ ಇರುಮುಡಿ ಕಾಯಿ ಅಂದರೆ ಒಂದು ತೆಂಗಿನಕಾಯಿನ ಸಂಪೂರ್ಣವಾಗಿ ಶುದ್ಧಿಯನ್ನು ಮಾಡಿ ಅದರಲ್ಲಿ 3 ಕಣ್ಣುಗಳಲ್ಲಿರ್ತಕ್ಕಂತಹ ಒಂದು ಕಣ್ಣನ್ನು ತೆಗೆದು ಆ ಒಂದು ಕಣ್ಣಿನಲ್ಲಿ ವಿಶೇಷವಾಗಿರ್ತಕ್ಕಂಥ ತುಪ್ಪವನ್ನು ಹಾಕಿ ಸ್ವಾಮಿಗೆ ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲವನ್ನು ಸಹಿತ ಇರುಮುಡಿಯಲ್ಲಿಟ್ಟು ಅದರಲ್ಲಿ ತುಪ್ಪದ ಕಾಯನ್ನು ಮಾಡಿ ಅದನ್ನು ಬಿಗಿಯಾದಂತಹ ಒಂದಷ್ಟು ಬಿಗಿ ಮಾಡಿ ಬಂದೋಬಸ್ತು ಮಾಡಿ ಅದನ್ನು ಇರುಮುಡಿಯಲ್ಲಿಟ್ಟುಕೊಂಡು ಸ್ವಾಮಿಯ ಅಭಿಷೇಕಕ್ಕಾಗಿ ತುಪ್ಪವನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಇರುಮುಡಿಯಲ್ಲಿರ್ತಕ್ಕಂಥದ್ದು ತುಪ್ಪ, ಗಂಧ, ಭಸ್ಮ, ಸ್ವಾಮಿಗೆ ಅವಲಂ ಅರಳಂ ಅಂತ ಹೇಳ್ತಕ್ಕಂಥದ್ದು ಅಂದರೆ ಭತ್ತದ ಹರಳು ಮತ್ತು ಅವಲಕ್ಕಿ, ಖರ್ಜೂರ, ಜೊತೆಗೆ ಕಲ್ಲು ಸಕ್ಕರೆ ಇದೆಲ್ಲವನ್ನು ಸಹಿತ ಜೊತೆಗೆ ಪನ್ನೀರಿನಿಂದಲೂ ಸಹಿತ ಸ್ವಾಮಿಗೆ ಅಭಿಷೇಕವಾಗಬೇಕು. ಆ ಬೆಟ್ಟ ಪೂರ್ತಿ ಸುಗಂಧ ದ್ರವ್ಯವಾಗಬೇಕು ಅಂತ ಹೇಳಿ, ಸುಗಂಧವಾಗಬೇಕು ಅಂತ ಹೇಳಿ ಪನ್ನೀರನ್ನ ಬೆಟ್ಟದ ಮೇಲೆಲ್ಲ ಚೆಲ್ಲುವಂತಹದ್ದು ಇಂದಿಗೂ ಪದ್ಧತಿ ಇದೆ. ಹಾಗೆ ಅಯ್ಯಪ್ಪನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೊರಡುವಂತಹ ಭಕ್ತರಿಗೆ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ಬಡವ ಬಲ್ಲಿಗ ಎಂಬತಕ್ಕಂಥದ್ದಿಲ್ಲ. ಪ್ರತಿಯೊಬ್ಬರಲ್ಲೂ ಸಹಿತ ಅಯ್ಯಪ್ಪ ಎಂಬತಕ್ಕಂತಹ ಒಂದು ನುಡಿ ಮುತ್ತ ಬಿಟ್ರೆ ಮತ್ತೊಂದು ಯಾರಿಗೂ ಅರಿವಾಗುವುದಿಲ್ಲ. ಪ್ರತಿಯೊಬ್ಬ ಭಕ್ತರು ಸಹಿತ ಒಂದು ಪ್ರತಿಯೊಬ್ಬರು ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ಭಸ್ಮಧಾರಣೆಯನ್ನು ಮಾಡಿಕೊಂಡು ಗಂಧವನ್ನು ಹಚ್ಕೊಂಡು ಅಯ್ಯಪ್ಪನಿಗೆ ಅಂದರೆ ಮೈಮರ್ತು ಅಯ್ಯಪ್ಪನ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು, ಅಯ್ಯಪ್ಪನ ಕೊಂಡಾಡ್ತಕ್ಕಂತಹದ್ದು, ಅಯ್ಯಪ್ಪನ ನಾಮಾಂಕಿತಗಳನ್ನು ನಿರಂತರವಾಗಿ ಭಜಿಸ್ತಕ್ಕಂತಹದ್ದು, ಸಾಮೂಹಿಕವಾಗಿ ಮಹಾ ಅನ್ನಪ್ರಸಾದವನ್ನು ಅಯ್ಯಪ್ಪನಿಗೆ ನೈವೇದ್ಯವಾದ ನಂತರ ಆ ಮಹಾಪ್ರಸಾದವನ್ನು ಅನ್ನದಾನವನ್ನು ಮಾಡಿ ಬರ್ತಕ್ಕಂತಹ ಭಕ್ತರನ್ನ ಸಂತೃಪ್ತಿಗೊಳಿಸ್ತಕ್ಕಂತಹದ್ದು. ಅದರಲ್ಲೂ ಮೊದಲನೇ ವರ್ಷ ಅಯ್ಯಪ್ಪನ ಮಾಲೆಯನ್ನು ಧರಿಸಿ ಅಯ್ಯಪ್ಪನ ಮಾಲಾಧಾರಿಗಳಾಗಿರ್ತಕ್ಕಂತಹ ಮೊದಲನೇ ವರ್ಷದ ಕನ್ಯಾಸ್ವಾಮಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವ ಭಾಗ್ಯ ಎಲ್ಲರಲ್ಲೂ ಇರುತ್ತೆ. ಅದರಿಂದ ಅಯ್ಯಪ್ಪನ ವಿಳಕ್ಕಾಗ್ಲಿ, ಅಯ್ಯಪ್ಪನ ಜ್ಯೋತಿ ಪೂಜೆ ಆಗಲಿ, 18 ಪಡಿ ಸತ್ಯಮಾನ್ ಪಡಿ ಪಣ್ಣು 18 ಪಡಿ ಸ್ವಾಮಿಯೇ ಶರಣಮಯ್ಯಪ್ಪ, 18 ಮೆಟ್ಟಲುಗಳ ವಾಸನೆ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಆ 18 ಮೆಟ್ಲುಗಳಂತೂ ಬಹಳ ಆನಂದದಾಯಕವಾಗಿರ್ತಕ್ಕಂಥದ್ದು. ಒಂದೊಂದು ಮೆಟ್ಲುಗಳನ್ನು ಹತ್ತುವಾಗಲೂ ಸಹಿತ ಮನುಷ್ಯ ತನ್ನೊಳಗಿರ್ತಕ್ಕಂತಹ ಕರ್ಮಗಳನ್ನು, ತಾನು ಮಾಡುತ್ತಿರ್ತಕ್ಕಂತಹ ಮಾಡಿರುವಂತಹ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಸತ್ಯದ ಮಾರ್ಗಕ್ಕಾಗಿ, ಸನ್ಮಾರ್ಗಕ್ಕಾಗಿ, ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಲಿಕ್ಕಾಗಿ ಶಬರಿಮಲೆಯತ್ತ ಪ್ರಯಾಣವನ್ನು ಬೆಳೆಸುವಂತಹ ಭಕ್ತಾದಿಗಳು ಸಾಕಷ್ಟು ಜನ. ಅದರಲ್ಲೂ ಸ್ವಾಮಿಯ ಪಡಿಪೂಜೆಯನ್ನು ನೋಡುವಂತಹ ಭಾಗ್ಯ ಇದೆಯಲ್ಲ, ಪಡಿಪೂಜೆಯನ್ನ ಆಯಾ ಗ್ರಾಮಗಳಲ್ಲಾಗ್ಲಿ, ತಾಲೂಕಲ್ಲಾಗ್ಲಿ, ಡಿಸ್ಟಿಕ್ಕಲ್ಲಾಗ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಸಾಕಷ್ಟು ಜನ ಭಕ್ತರನ್ನ ಒಂದು ಕಡೆ ಸೇರಿಸಿ 18 ಮೆಟ್ಲುಗಳ ವಿಶೇಷವಾಗಿರತಕ್ಕಂಥ ಸತ್ಯಮಾನ್ ಪಡಿ ಪಣ್ಣು 18 ಪಡಿ ಅಧಿಪತಿ ಸ್ವಾಮಿಯೇ ಶರಣಮಯ್ಯಪ್ಪ, ಆ ಅಯ್ಯಪ್ಪನ ಕೊಂಡಾಡ್ತಕ್ಕಂಥದ್ದು, ಅಯ್ಯಪ್ಪನ ಆರಾಧನೆ ಮಾಡತಕ್ಕಂಥದ್ದು, ಎಲ್ಲರೂ ಸಹಿತ ಅಯ್ಯಪ್ಪನಲ್ಲಿ ಒಮ್ಮೆ ಅಯ್ಯಪ್ಪನ ಶರಣು ಕೂಗುವಂತಹದ್ದು. ಅಯ್ಯಪ್ಪನ ಮಹಾಮಂತ್ರವನ್ನ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂತಹ ಆ ಮಹಾಮಂತ್ರವನ್ನ ಏಕಕಾಲದಲ್ಲಿ ಕೂಗುವಂತ ಆ ಧ್ವನಿ, ಆ ಏರು ಧ್ವನಿ, ಅದನ್ನು ಕೇಳಲಿಕ್ಕೆ ಆನಂದ. ಅಂದ್ರೆ ಎಲ್ಲರೂ ಮೈಮರ್ತು ಅಯ್ಯಪ್ಪನ ಸೇವೆಯನ್ನ ಸಲ್ಲಿಸ್ತಾರೆ. ಅಯ್ಯಪ್ಪ ಬ್ರಹ್ಮಚಾರಿಯಾಗಿ ತನ್ನ ಬಾಲ್ಯದಲ್ಲೇ ತನ್ನ ಮಾತೃವಿನ ಅಂದ್ರೆ ತಾಯಿಯ ಆಸೆಯನ್ನು ಈಡೇರಿಸಿ ಹುಲಿ ಹಾಲನ್ನು ತಂದುಕೊಟ್ಟು ತಾಯಿಯನ್ನ ತೃಪ್ತಿಪಡಿಸಿದ ನಂತರ ತನಗಿನ್ನೀ ರಾಜ್ಯ ಬೇಡ, ನಾನಿರಬೇಕಾಗಿರ್ತಕ್ಕಂಥ ರೀತಿ ಬೇರೆ, ನಾನು ಬಂದಿರತಕ್ಕಂಥ ನನ್ನ ಕಾಯಕ ಮುಗೀತು, ನಾನಿನ್ನು ಮುಂದೆ ನೋಡಬೇಕಾದ್ದು ನನ್ನ ಭಕ್ತರನ್ನ ಹರಿಸ್ತಕ್ಕಂಥದ್ದು ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಶರಂಗುತ್ತಿಯಿಂದ ಸ್ವಾಮಿ ಶಬರಿಮಲೆಯತ್ತ ಪ್ರಯಾಣವನ್ನು ಬೆಳೆಸ್ತಾನೆ. ಆ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ಮೂಲ ಸಾನ್ನಿಧ್ಯವೇ ಇಂದಿನ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮೂಲ ಸಾನ್ನಿಧ್ಯ ಶಬರಿಮಲೆ. ಆ ಶಬರಿಮಲೆಗೆ ಬಂದಂತಹ ಭಕ್ತರು ಅಯ್ಯಪ್ಪನ ನೋಡತಕ್ಕಂಥದ್ದು, ಅಯ್ಯಪ್ಪನಿಗೆ ತಾವು ತಂದಿರತಕ್ಕಂತಹ ಇರುಮುಡಿಯ ತುಪ್ಪವನ್ನ ಅಭಿಷೇಕವನ್ನಾದ ನಂತರ ಇರುಮುಡಿಯಲ್ಲಿರ್ತಕ್ಕಂಥ ಪದಾರ್ಥಗಳೆಲ್ಲವನ್ನು ಸಹಿತ ಭಗವತ್ ಸಾನ್ನಿಧ್ಯದಲ್ಲಿ ಕೊಟ್ಟು ಅಲ್ಲಿ ಮಾಳಿಗಾಪುರತ್ತಮ್ಮೆ ಅಮ್ಮನವರ ಆ ಸ್ಥಾನ, ಅಮ್ಮನವರ ಸಾನ್ನಿಧ್ಯದಲ್ಲೂ ಸಹಿತ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಗಾರಾಧನೆ. ಅಂದ್ರೆ ನಮ್ಮ ಬಾಲ್ಯದಿಂದ ನಮ್ಮಲ್ಲಿರ್ತಕ್ಕಂಥ ಎಂತಹ ಒಂದು
ಕ್ರೋಧಗಳಿದ್ರು, ಕಷ್ಟ ಕಾರ್ಪಣ್ಯಗಳಿದ್ರು ಎಲ್ಲವನ್ನು ಸಹಿತ ದೂರ ಮಾಡಿ ಮುಂಬರ್ತಕ್ಕಂಥ ಪ್ರತಿ ದಿನಗಳಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಜೀವನ ಅತ್ಯಮೂಲ್ಯವಾಗಿರುವಂಥ ಸಾನ್ನಿಧ್ಯ ಆಗಲಿ ಅಂತೇಳಿ ಅಲ್ಲಿ ನಾಗದೇವರನ್ನ ಪ್ರಾರ್ಥನೆ ಮಾಡಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿನ ದೇವಾಲಯದ ಸುತ್ತಲೂ ಸಹಿತ ಕಾಯಿನ ಉರುಳಿಸುವಂತಹ ಪದ್ಧತಿ ಇಂದಿಗೂ ಇದೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಚರಿತ್ರೆ ಹೇಳ್ತಾ ಹೊರಟ್ರೆ ಒಂದು ದಿನ ಪೂರ್ತಿ ಸಾಲದು. ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಬ್ಬರ ಕಾಮನೆಗಳನ್ನು ಸಿದ್ಧಿಸುವಂತಹ ಕಲಿಯುಗದಲ್ಲಿ ಪವಾಡಗಳನ್ನೇ ಸೃಷ್ಟಿ ಮಾಡುವಂತಹ ಏಕೈಕ ಕ್ಷೇತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಗುರುಜೀಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಯ್ಯಪ್ಪ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ವರಂಚಮಭಯಂ ಹಸ್ತಂ ಬಿಭ್ರಾಣಂ ಮೂಷಿಕಧ್ವಜಂ. ಓಂ ಶ್ರೀಂ ಧರ್ಮಶಾಸ್ತಾಯ ನಮಃ. ಓಂ ಹರಿಹರಪುತ್ರಾಯ ನಮಃ. ಓಂ ಶ್ರೀ ಸ್ವಾಮಿಯೇ ನಮಃ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಪ್ಲವನಾಮ ಸಂವತ್ಸರ ದಕ್ಷಿಣಾಯನಿ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ 8-12-2021 ಬುಧವಾರ ಪಂಚಮಿ ಶ್ರವಣ ನಕ್ಷತ್ರ. ನಾಳೆ ಬೆಳಿಗ್ಗೆ ಎದ್ದರೆ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಕುಕ್ಕೆ ಕ್ಷೇತ್ರದಲ್ಲಿ ಅದರಲ್ಲೂ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮತ್ತು ವಿಶೇಷವಾಗಿ ಸೃಷ್ಟಿಯ ಮುಹೂರ್ತವಾದ್ದರಿಂದ ನಾಳೆ ಪ್ರಥಮ ಸೃಷ್ಟಿ. ಪ್ರತಿಯೊಬ್ಬರ ವಾಸ್ತುಗುರದಲ್ಲೂ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಸ್ವಾಮಿಗೆ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಫಲ ಪಂಚಾಮೃತ ಅಭಿಷೇಕವನ್ನ ಸ್ವಾಮಿಗೆ ನಾಳೆ ಉಪವಾಸವಿದ್ದು ಮಧ್ಯಾಹ್ನ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ತಮ್ಮೊಳಗಿರ್ತಕ್ಕಂಥ ತಮ್ಮ ಕಿವಿಯೋ ಕಣ್ಣು ಕಿವಿಯೋ ಚರ್ಮನೋ ಅಥವಾ ಯಾವ ದೇಹಕ್ಕೆ ಸಂಬಂಧಪಟ್ಟಂತ ದೇಹದ ಮೇಲ್ಭಾಗದಲ್ಲೂ ಸಂಬಂಧಪಟ್ಟಂತ ಯಾವ ಸಮಸ್ಯೆಗಳಿದ್ರೂ ನಾಳೆ ಸೃಷ್ಟಿ ನಾಗದೇವರಿಗೆ ಸಂಕಲ್ಪವನ್ನು ಮಾಡಿ ನಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ಹುತ್ತಕ್ಕೆ ಪೂಜೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನ ಆ ಮಹಾಮೃತ್ತಿಗೆ ಪ್ರಸಾದವನ್ನ ಕಣ್ಣಿಗೆ ಮತ್ತು ಕಿವಿಗಳ ಹಾಳೆಗಳಿಗೆ ಹೃದಯ ಮಧ್ಯಭಾಗಕ್ಕೆ ಹಣೆಗೆ ಹಚ್ಕೊಳ್ಳೋದ್ರಿಂದ ಎಂತಹ ದೋಷಗಳಿದ್ರೂ ದೂರ ಆಗುತ್ತೆ. ಅಂತಹ ಸೃಷ್ಟಿಯ ಮುಹೂರ್ತ ನಾಳೆ ಇರ್ತಕ್ಕಂಥದ್ದು. ನಾಳೆ ಪ್ರತಿಯೊಬ್ಬರೂ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋಣ. ಜೊತೆಗೆ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ಆರಾಧನೆ ನಾಳೆ ನಮ್ಮ ನೇರ ಪ್ರಸಾರದಲ್ಲೂ ಸಹಿತ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಮಾರ್ಗಶಿರ ಮಹಾಲಕ್ಷ್ಮಿಯನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಹೇಗೆ ಆರಾಧಿಸಬೇಕು, ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನವಾದರೂ ಹೇಗೆ, ಯಾವ ಕ್ರಮವನ್ನಾಚರಣೆ ಮಾಡಿದ್ರೆ ಏನು ಫಲ ಸಿಗಬಹುದು, ಇದೆಲ್ಲವನ್ನು ಸಹಿತ ನಾವು ತಿಳ್ಕೊಳ್ತಾ ಹೊರಡೋಣ. ಅಂಬಾ ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಅಂಬಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹ ವೇಗೇ ದಿವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಇರಲಿ. ಮತ್ತೊಮ್ಮೆ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ತಮ್ಮೊಳಗಿರ್ತಕ್ಕಂಥ ಅಸಮಾಧಾನವನ್ನ ದೂರ ಮಾಡಿಕೊಳ್ಳಬಹುದು. ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರದ ಕಡೆ ಒಂದಷ್ಟು ಗಮನ ಕೊಡಿ. ಮಾಡುವ ಕೆಲಸ ಕಡೆ ಶ್ರದ್ಧಾಭಕ್ತಿಯಾಗಿ ಆಲೋಚನೆ ಮಾಡಿ. ಯಾರು ಯಾವ ಜವಾಬ್ದಾರಿಗಳನ್ನು ಕೊಟ್ಟರೆ ಆಯಾ ಜವಾಬ್ದಾರಿಗಳಲ್ಲಿ ಅವರು ನಿಂತು ಕೆಲಸ ಮಾಡಿದಾಗ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅದರಲ್ಲೂ ಇವತ್ತು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಮೇಷರಾಶಿಯವರು ಶ್ರದ್ಧಾಭಕ್ತಿಯ ಕಾಯಕವನ್ನು ಕೆಲಸವನ್ನು ಮಾಡಿದ್ರೆ ಹೆಚ್ಚು ಫಲವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಆದರೆ ಮಧ್ಯಾಹ್ನ ಸರಿ ಸುಮಾರು 1:45 3:20 ಮಾತ್ರ ಅಸಮಾಧಾನ ಎಂಬತಕ್ಕಂಥ ತುಂಬಿ ತುಳುಕುತ್ತೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ಸಮಸ್ಯೆ ಅನ್ಕೊಂಡೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿವರ್ತನೆ ಆಗುವಂತಹ ಕಾಲ ಇವತ್ತು ಮಾಧ್ಯಾಹ್ನಿಕ ಸಮಯದಲ್ಲಿದೆ. ಬಹಳ ಎಚ್ಚರಿಕೆಯಿಂದೇರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಸಾಧ್ಯವಾದಷ್ಟು ನಾವು ಇನ್ನೊಬ್ಬರ ಜೀವನಕ್ಕೆ ಉಪಕಾರವಾಗಿರಬೇಕು. ಭಗವಂತ ನಾನು ಮತ್ತೊಬ್ಬರ ಜೀವನಕ್ಕೆ ಬೆಳಕನ್ನು ತೋರಿಸಿದರೆ ನನ್ನ ಜೀವನಕ್ಕೆ ಬೆಳಕನ್ನ ಭಗವಂತ ತೋರಿಸ್ತಾನೆ ಎಂಬತಕ್ಕಂಥ ಒಂದು ವಿಶ್ವಾಸದಲ್ಲಿ ತಾವಿದ್ರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಮತ್ತೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಿದ್ಧ. ಅಂದ್ರೆ ಈ ರಾಶಿಯಲ್ಲಿ ಇರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಮಾಡುವಂತಹ ಹೊಸದಾದಂತಹ ಕೆಲಸ, ಹೊಸ ಆಲೋಚನೆಗಳು, ಭೂಮಿಗೆ ಸಂಬಂಧಪಟ್ಟ ವಿಚಾರ, ಅದರಲ್ಲೂ ಮತ್ತಷ್ಟು ಜನ ಈ ಹಾಲಿಗೆ ಸಂಬಂಧಪಟ್ಟಂತದ್ದಾಗ್ಲಿ, ವ್ಯವಹಾರಗಳಿಗೆ ಸಂಬಂಧಪಟ್ಟದ್ದಾಗ್ಲಿ, ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳಾಗ್ಲಿ, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡತಕ್ಕಂಥವರಾಗ್ಲಿ ಸಾಕಷ್ಟು ಲಾಭವನ್ನು ಗಳಿಸುವಂತದ್ದಿದೆ. ಆದರೆ ಚಿತ್ರರಂಗ, ವೈದ್ಯಕೀಯ ರಂಗ ಅಥವಾ ನ್ಯಾಯಾಲಯದ ರಂಗ ಇಂತಹ ಕಡೆ ಮಾತ್ರ ಒಂದಿಷ್ಟು ಅಸಮಾಧಾನ ಮಿಥುನ ರಾಶಿಯವರು ಕಾಣಬಹುದು. ಇದನ್ನೂ ಸಹಿತ ಸರಿಪಡಿಸಿಕೊಳ್ಳೋದಕ್ಕೆ ಇವತ್ತಿನ ದಿವಸ ಕೋದಂಡರಾಮನ್ನ ಅಂದ್ರೆ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನ ಮಿಥುನ ರಾಶಿಯವರು ನಿರಂತರವಾಗಿ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ಸಾಧ್ಯವಾದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡತಕ್ಕಂಥದ್ದು ಅಥವಾ ಒಂದು 11 ಬಾರಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂಥ ನಾಮಾಂಕಿತವನ್ನ 11 ಬಾರಿ ಪಠನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇನ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಲಗ್ನದಲ್ಲಿರ್ತಕ್ಕಂಥ ಗುರು ಚೆನ್ನಾಗಿದ್ದು ವ್ಯವಹಾರಗಳು ಚೆನ್ನಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರವರ್ಧಮಾನಕ್ಕೆ ಬರತಕ್ಕಂಥದ್ದು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಶೀತ ಬಾಧೆಯಿಂದ ನರಳುವಂತಹದ್ದು, ಮನಸ್ಸು ಚಂಚಲದ ಇಟ್ಕೊಂಡಿರತಕ್ಕಂಥದ್ರಿಂದ ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಕಾತ್ಯಾಯನಾಯುದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂತಹ ದುರ್ಗಾದೇವಿಯ ಮಂತ್ರವನ್ನ ಕರ್ಕಾಟಕ ರಾಶಿಯವರು ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ನಾವು ಮಾಡುವ ಕಾಯಕದಲ್ಲಿ ಒಳ್ಳೆ ಯಶಸ್ಸಿರಬೇಕು, ವೃತ್ತಿ ಧರ್ಮದ ಅಭಿವೃದ್ಧಿ ಇರಬೇಕು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು, ಒಳ್ಳೆ ಅರ್ಥಗರ್ಭಿತವಾದಂತಹ ಜೀವನವನ್ನು ನಡೆಸುವಂತದ್ರಲ್ಲಿ ಸದಾಕಾಲ ಮುಂದಾಗಿರಬೇಕು. ಹಾಗೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಇನ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಸರಿಸುಮಾರು ಮಧ್ಯಾಹ್ನ 2:20 4:15 ಮಧ್ಯದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಬದ್ಧಲ್ಲದ್ರಿಂದ ಶನಿಯ ದೃಷ್ಟಿಕೋನದಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಾಧ್ಯಾಹ್ನಿಕ ವೇಳೆ ಒಂದಿಷ್ಟು ಅಸಮಾಧಾನಕ್ಕೊಳಗಾಗುವಂತ ಪರಿಸ್ಥಿತಿ ಇದೆ. ಅಂದ್ರೆ ಬೆಳಗಿನಿಂದ ಚೆನ್ನಾಗಿರ್ತಕ್ಕಂಥ ಭವಿಷ್ಯದಲ್ಲಿ ಮಧ್ಯಾಹ್ನ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗುತ್ತೆ, ಸ್ವಲ್ಪ ಅಸಮಾಧಾನ ಶುರುವಾಗುತ್ತೆ. ಇದೇ ಸಮಯದಲ್ಲಿ ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಕೊಡಬೇಕಾಗಿ ಬರುತ್ತೆ. ದೂರವಾರ ಪ್ರಯಾಣ ಮಾಡುವಂತಹವರು ಸಹಿತ ಪ್ರಯಾಣದಲ್ಲಿ ಅಡ್ಡಿ ಆತಂಕ ಶುರುವಾಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಇವತ್ತಿನ ದಿವಸ ಬ್ಯಾಂಕು, ಆಫೀಸು, ಕಚೇರಿಗಳಿಗೆ ಸಂಬಂಧಪಟ್ಟದ್ದು ಅಂದ್ರೆ ಹಣಕಾಸಿನ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರು ಸಹಿತ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದವರೆಗೂ ಮಾತ್ರ ಒಂದಿಷ್ಟು ಸುಖ ಸಂತೋಷ. ಅದು ದಾಟದ ಮೇಲೆ 4:15 ನಂತರ ಒಂದಿಷ್ಟು ಅನುಕೂಲ ಆಗಬಹುದು. ಆದರೆ ಅದರ ಮಧ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂತ ಲಕ್ಷಣಗಳೇ ಸಾಕಷ್ಟು ಇರೋದ್ರಿಂದ ಬಹಳ ಎಚ್ಚರಿಕೆಯ ನಡೆ ಸಿಂಹರಾಶಿಯವರಿಗೆ ಇರಬೇಕು. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು ತೇಜಸ್ಸಿನಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ದೂರವಾರ ಪ್ರಯಾಣವನ್ನು ಬೆಳೆಸುವಂತದ್ದಾಗ್ಲಿ, ಉದ್ಯೋಗದಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥದ್ದಾಗ್ಲಿ, ಹಣಕಾಸನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವಂತದ್ದಾಗ್ಲಿ, ಯಾರಿಗೂ ಗೊತ್ತಿಲ್ಲದಂತ ರೀತಿ ಅಥವಾ ಯಾರೊಬ್ಬರಿಗೂ ಅರಿವಾಗದಂತ ರೀತಿ ನಿಮ್ಮ ಜೀವನವನ್ನ ಮತ್ತಷ್ಟು ಸುಭಿಕ್ಷವಾದಂತ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತದ್ದು ಸಿದ್ಧ ಸಾಕಷ್ಟು ಇದೆ. ಆದರೆ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಕುಟುಂಬದ ಸದಸ್ಯರ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ತಕ್ಕಂಥದ್ದು, ಅವರೊಂದಿಗೆ ಹಸನ್ಮುಖಿತನ ನಗುಮುಖವಾಗಿರ್ತಕ್ಕಂಥದ್ದು, ಎಲ್ಲರಲ್ಲೂ ನಗನಗ್ತಾ ಮಾತಾಡಿ ಒಂದಷ್ಟು ವಿಶೇಷವಾಗಿರೋ ಕಾಯಕಗಳಲ್ಲಿ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ತಾವು ಮುಂದಾದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಹೀಗೆ ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹವನ್ನ ಶೀಘ್ರವಾಗಿ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿಯವರೆಗೆ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ರಾಜಶ್ರೀ ಅಂತ್ರಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಗುಲ್ಬರ್ಗದಿಂದ ಕರೆ ಮಾಡ್ತೀವ್ರಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಾಗಿತ್ರಿ. ಆಯ್ತು, ಮಾತಾಡಿ. ಹಲೋ ಹಲೋ
ಹಲೋ ಹಲೋ. ನಮಸ್ತೆ ತಾಯಿ, ಹಲೋ, ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಿಮ್ದು ಭಾಳ 5 ವರ್ಷದಿಂದ ಕಾಲ್ ಮಾಡ್ಬೇಕಲ್ಲಗತ್ತೀನ್ರಿ. ನಮ್ಗೆ ಕಾಲೇಜ್ ಸಿಗಲಾಗಿತ್ರಿ ಗುರುಜಿ. ನನಗೆ ಹೇಳು ತಾಯಿ. ನನ್ನ ಮಗನ ಉದ್ಯೋಗ ಬಗ್ಗೆ ಕೇಳ್ಬೇಕಾಗಿತ್ರಿ. ಅವ್ನು ನೌಕರಿ ಸಲುವಾಗಿ ಡಿಗ್ರಿ ಮುಗ್ದದ್ರಿ. ನೌಕರಿ ಎಕ್ಸಾಮ್ ಬರಿತಾನ್ರಿ. ನೌಕರಿನೇ ಸಿಗೋಲಾಗ್ಯದ. ಎಂದರಿ ಸಿಗ್ತದ ಏನಿಲ್ಲ. ಈಗ ಎಕ್ಸಾಮ್ ಅದ ರೀ ಮತ್ತೆ ಜನವರಿದಾಗ. ಮಗ ಇದ್ದಾನ ಹತ್ರದಲ್ಲಿ? ಇಲ್ರಿ ಗುರುಜಿ, ಮಗ ಇಲ್ರಿ. ಧಾರವಾಡಕ್ಕೆ ಅದನ್ರಿ, ಓದ್ಲಿಕ್ಕೆ ಹೋಗ್ಯಾನ್ರಿ. ಮಗನ ನಕ್ಷತ್ರ ಏನು? ಶ್ರವಣ ನಕ್ಷತ್ರ ಮಕರ ರಾಶಿ ಅದ ರೀ ಗುರುಜಿ. ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಗುರುವಿನಿಂದ ಅನುಗ್ರಹ ಇದೆ. ಬಹುಶಃ ಇಲ್ಲಿವರೆಗೂ ತಮ್ಮ ಪ್ರಯತ್ನಗಳೆಲ್ಲವೂ ಸಹಿತ ವಿಫಲವಾದರೂ ಈಗ ಬರ್ತಕ್ಕಂತಹ ದಿನಗಳಲ್ಲಿ, ಅಂದರೆ ಈಗ ಇರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಉದ್ಯೋಗವನ್ನು, ವ್ಯವಹಾರವನ್ನು, ಕೆಲಸ ಕಾರ್ಯಗಳನ್ನು ಅಥವಾ ಗುರು ಚೆನ್ನಾಗಿರೋದ್ರಿಂದ, ಗುರುಬಲ ಇರೋದ್ರಿಂದ ಯಾವುದೇ ಒಂದು ಕೆಲಸಗಳಾದರೂ ಶೀಘ್ರವಾಗಿ ಕೈ ಎತ್ಕೊಳ್ಬಹುದು. ಆದರೆ ಇದೇ ಸಮಯದಲ್ಲಿ ಮಗನ ಮನಸ್ಸು ಬಹಳ ಚಂಚಲ ಇರುತ್ತೆ. ಯಾವುದ್ರ ಕಡೆನೂ ಗಮನ ಕೊಡೋದಿಲ್ಲ, ಯಾವುದನ್ನು ಸ್ಥಿಮಿತವಾಗಿ ಆಲೋಚನೆ ಮಾಡೋದಿಲ್ಲ. ಭಗವಂತ ಕೊಟ್ಟಾಗ ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದ ಕಣ್ಮುಚ್ಕೊಂಡ್ರು ಅನ್ನೋಂಗೆ ಒಳ್ಳೆ ಕೆಲಸ, ಒಳ್ಳೆ ಯೋಗ ಫಲ, ಒಳ್ಳೆ ಅದೃಷ್ಟ ಇರತಕ್ಕಂಥ ಕಾಲದಲ್ಲಿ ಮಧಾಂಧರಾಗಿ ನಡ್ಕೊಳ್ಳುವಂಥ ಮನಸ್ಥಿತಿ ಇವ್ರಿಗೆ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ತಾಳ್ಮೆ ತಗೊಂಡು ಗುರು ಹಿರಿಯರ ಮಾರ್ಗದರ್ಶನದಂತೆ, ತಂದೆ ತಾಯಿ ಆಶೀರ್ವಾದದಂತೆ ತಾವು ನಡೆದಿದ್ದೆ ಆದರೆ ಖಂಡಿತ ಒಳ್ಳೆ ಫಲ ಇದೆ. ಮಗನಿಗೆ ಹೇಳಿ, ಈ ಸಮಯ ಸರಿಯಾಗಿದೆ, ಈ ಸಮಯದಲ್ಲಿ ಬಹಳ ಅನುಕೂಲವಾಗಿದೆ, ಗುರುಗಳು ಹೇಳಿದ್ದಾರೆ, ಸಾಧ್ಯವಾದಷ್ಟು ನಮ್ರತೆಯಿಂದ ನಡೆದು ಒಳ್ಳೆ ಉದ್ಯೋಗದ ಬಗ್ಗೆ, ಎಲ್ಲಾದರೂ ಕಾಲ್ಫರ್ ಆಗಿರ್ತಕ್ಕಂಥ ಒಂದು ಉದ್ಯೋಗದ ಬಗ್ಗೆ ಸ್ವಲ್ಪ ಪ್ರಯತ್ನ ಪಡು. ಮಾಡುವಾಗ ಮುನ್ನ ಅಂದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶನೇಶ್ವರ ಮಂತ್ರವನ್ನು ಆಗಿಂದ ಅಲ್ಲಿ ಪಠನೆ ಮಾಡ್ತಾ ಇರು. ನಿನ್ನ ರಾಶಿ ಫಲದಲ್ಲಿ ಸಾಕಷ್ಟು ಒಳಿತಿದೆ ಅಂತ ಗುರುಗಳು ಹೇಳಿದ್ದಾರೆ ಅಂತ ನನ್ನ ಮೇಲೆ ಹೇಳಮ್ಮ. ಈಗ ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ, ತಮ್ಮ ಕೆಲಸ ಕಾರ್ಯಗಳ ಅಭಿವೃದ್ಧಿಗಾಗಿ ತಾವು ಅಂದುಕೊಂಡಷ್ಟು ಕೆಲಸಗಳನ್ನ ಸುದೀರ್ಘ ರೀತಿಯಲ್ಲಿ, ಅಂದರೆ ಯಾವ್ದು ಏನೇ ಕೆಲಸ ಆದರೂ ಭಗವತ್ ಸಂಕಲ್ಪ ಇಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ. ಅಣುರೇಣು ತೃಣಕಾಷ್ಟವೂ ಭಗವಂತನ ಆಧೀನ. ಆದರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರ ಮನಸ್ಸು ಸ್ವಲ್ಪ ಚಂಚಲ. ಯಾವುದೇ ಕೆಲಸ ಆದರೂ ಪ್ರಾರಂಭಿಕ ಕ್ಷಣದಲ್ಲಿ ಬಹಳಷ್ಟು ಹುಮ್ಮಸ್ಸಿನಿಂದ, ಹುರುಪಿನಿಂದ ಮಾಡ್ತೀರಿ. ಕೆಲಸ ಪ್ರಾರಂಭ ಕಾಲದಲ್ಲಿರ್ತಕ್ಕಂತಹಷ್ಟು ಇಂಟ್ರೆಸ್ಟು ಅದಾದ ನಂತರ ನೋಡುವಂಥ ಕಾಲ ನಿಮಗೆ ಸಮಂಜಸವಾಗಿರೋಲ್ಲ. ಆಗ ಸಮಸ್ಯೆ ಅಂತಕ್ಕಂಥ ತಂದ್ಕೊಳ್ತೀರಿ. ಸಾಲದಕ್ಕೆ ದೂರಭಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಕುಟುಂಬದ ಸದಸ್ಯರೊಂದಿಗೆ ಎಲ್ಲರಿಗಿನ್ನ ಮೇಲ್ಗೈ ಆಗಿರಬೇಕು, ಸದಾಕಾಲ ನನಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ಬೇಗ ಮುಂಗೋಪ ಸ್ವಭಾವ ಅಥವಾ ಮೂಗಿಂತದಲ್ಲಿ ಕೋಪ ಅಥವಾ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗ್ತಕ್ಕಂಥದ್ದು, ಯಾರೊಬ್ಬರನ್ನು ಮಾತಾಡದಿರ ಮೂಲೆ ಸೇರ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿ ಬಲದಲ್ಲಿದೆ. ಹಾಗಾಗಿ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಏನು ಮಾತಾಡಬೇಕು, ಹೇಗೆ ಬಿಡಬೇಕು, ಯಾವ್ದು ನಡೆಸಬೇಕು ಅಥವಾ ಯಾವ ರೀತಿ ನನ್ನ ಜೀವನವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ರ ಆಲೋಚನೆಯಲ್ಲೇ ಸಾಕಷ್ಟು ಸಮಯವನ್ನು ಕಳೆದು ಬಿಡ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರ ಅನುಗ್ರಹ ಚೆನ್ನಾಗಿದೆ. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದಿಷ್ಟು ಆಲೋಚನೆ ಬೇಕು. ಆದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ನಿಮ್ಮ ಬುದ್ಧಿ ಚೈತನ್ಯ, ನಿಮ್ಮ ಜ್ಞಾನ, ಏನ್ ಮಾಡಿದ್ರೆ ಸರಿ ಇರುತ್ತೆ, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವುದ್ರ ಬಗ್ಗೆ ನಮ್ಮ ಚಿಂತನೆ ಹೇಗೆ ತಗೊಂಡೋಗ್ಬೇಕು ಎಂಬತಕ್ಕಂಥ ಅರಿವಿಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಒಂದಿಷ್ಟು ಬೇರೆ ಬೇರೆ ತರ ಆಲೋಚನೆ ಮಾಡಕ್ಕೆ ಶುರು ಮಾಡಿಬಿಡ್ತೀರಿ. ಇವತ್ತು ಬಹಳ ಎಚ್ಚರಿಕೆಯಿಂದ ಇರಿ. ಇವತ್ತು ನೀವು ಮಾಡುವ ಕೆಲಸ, ಇವತ್ತು ನಿಮ್ಮ ವೃತ್ತಿ ಧರ್ಮ, ವ್ಯಾಪಾರ ವ್ಯವಹಾರ ಎಲ್ಲದರ ಕಡೆಯಿಂದಲೂ ಭಗವಂತ ಏನು ಅನುಕೂಲ ಮಾಡಿಕೊಡ್ತಾನೋ ಅದರಂತೆ ಸ್ವಲ್ಪ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಬಹಳ ಎಚ್ಚರಿಕೆಯಿಂದ ಇರಿ. ಇದರಿಂದ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಒಳ್ಳೆಯ ಮನಸ್ಸಿನಿಂದ ಇರ್ತೀರಿ. ಭಗವಂತ ನಿಮಗೆ ಯಥೇಚ್ಛವಾದಂಥ ಸ್ಥಾನಮಾನವನ್ನು ದಯಪಾಲಿಸ್ತಾನೆ. ಜೊತೆಗೆ ಮಾಡುವ ಕೆಲಸವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ. ದೂರಭಾರ ಪ್ರಯಾಣ ಬೆಳೆಸುವಂಥದ್ದಷ್ಟು ಸಮಂಜಸ ಅಲ್ಲ, ಆದರೆ ಮಾಡೋ ಪ್ರತಿ ಕಾಯಕದಲ್ಲೂ ಹೆಚ್ಚು ಅರ್ಥಗರ್ಭಿತವಾದಂಥ ಜೀವನವನ್ನು ಕಾಣ್ತೀರಿ. ಇವತ್ತು ಸಾಧ್ಯವಾದರೆ ಮಾರ್ಗಶಿರ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಲಿಕ್ಕೆ, ಅಂದ್ರೆ ನಾಳೆಯ ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನಕ್ಕೆ ಬೇಕಾದಂತ ಒಂದಷ್ಟು ಪದಾರ್ಥಗಳನ್ನು ಇವತ್ತು ಸಿದ್ಧತೆ ಮಾಡಿಕೊಂಡು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ನಾಳೆ ಲಕ್ಷ್ಮೀ ಆರಾಧನೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ. ಮತ್ತಷ್ಟು ಅರ್ಥಗರ್ಭಿತವಾದಂಥ ಬದುಕನ್ನ ತಾವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು
ಆರೋಗ್ಯದಲ್ಲಿ ಸರಿಯಾದ ರೀತಿ ನೋಡ್ಕೊಳ್ಬೇಕು. ಆರೋಗ್ಯ ಸಣ್ಣ ಪಟ್ಟ ವ್ಯತ್ಯಾಸ ಆಗುವಂಥದ್ದು, ಮನಸ್ಸು ತುಂಬಾ ಚಂಚಲತೆಗೊಳಗಾಗುವಂಥದ್ದು, ಇವತ್ತು ಹಲವಾರು ವಿಚಾರಗಳಲ್ಲಿ ಬೇರೆ ಬೇರೆ ತರ ಚಿಂತನೆಗಳ ಮಾಡ್ತಕ್ಕಂಥದ್ದು, ಯಾವೊಂದು ವೃತ್ತಿ ಧರ್ಮದಲ್ಲಿ ಎಲ್ಲಿ ಹೆಜ್ಜೆ ಇಟ್ಟರೂ ಸಹಿತ ಅದು ಅಭಿವೃದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಚಿಂತೆ, ಸಂದೇಹ, ಸಂಶಯದಲ್ಲಿ ಒದ್ದಾಡ್ತಕ್ಕಂಥದ್ದು. ಇವತ್ತಿನ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ಒಮ್ಮೆ ಆಲೋಚನೆ ಮಾಡತಕ್ಕಂಥದ್ದು. ನಿಮ್ಮ ರೀತಿ ನೀತಿ, ಅಂದರೆ ನೀವು ಏನು ಕೆಲಸ ಮಾಡ್ತಿದ್ದೀರೋ ಮಾಡುವ ಪ್ರತಿ ಕಾಯಕವೂ ಸಹಿತ ಅಭಿವೃದ್ಧಿ ಆಗಬೇಕಾದ್ರೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಅಶ್ವತ್ಥ ಪ್ರಾರ್ಥನೆ ಎಲ್ಲಿ ಮಾಡಬೇಕು? ಅಶ್ವತ್ಥ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಕಡೆ ಬೇವಿರಬೇಕು, ಮತ್ತೊಂದು ಕಡೆ ಅಶ್ವತ್ಥ ಇರಬೇಕು, ಮಧ್ಯದಲ್ಲಿ ನಾಗರಕಲ್ಲಿರಬೇಕು. ಅದನ್ನು ಅಶ್ವತ್ಥ ಕಟ್ಟೆ ಅಂತ ಹೇಳ್ತಾರೆ. ಅಂತಹ ಸಾನ್ನಿಧ್ಯದಲ್ಲಿ 11 ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು, ಗಂಡಾಂತರಗಳನ್ನು ದೂರ ಮಾಡಿಕೊಳ್ಳಬಹುದು ಮಕರ ರಾಶಿಯವರು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ರಾಷ್ಟ್ರಾಧಿಪತಿ ಶನಿ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ಸಣ್ಣ ಪಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಿರುತ್ತೆ, ಮನಸ್ಸು ನೆಮ್ಮದಿಯಿಲ್ಲಂತ ರೀತಿ ಇರುತ್ತೆ. ಯಾವ್ದು ಆಸೆ ಪಟ್ಟು ಸಹಿತ ಕೆಲಸ ಆಗುತ್ತೋ ಇಲ್ವೋ, ಯಾವುದನ್ನು ಆಲೋಚನೆ ಮಾಡೋದು ಸಹಿತ ಅದು ಪರಿಪೂರ್ತಿ ಆಗುತ್ತೋ ಇಲ್ವೋ. ಹಾಗೆ ದೂರಬಾರ ಪ್ರಯಾಣ ಬೇರೆ ಇದೆ, ಜೊತೆಗೆ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ. ಆದರೆ ನಿಮ್ಮ ಮನಸ್ಸು ಹೇಗಿದ್ರೂ ನಿಮ್ಮ ಹಿಂದಿರುವಂತ ಒಂದು ಶಕ್ತಿ ನಿಮ್ಮನ್ನ ಕಾಪಾಡ್ತಾ ಇರುತ್ತೆ. ಆ ಶಕ್ತಿಯನ್ನ ಮತ್ತಷ್ಟು ನೀವು ಜಾಗೃತಿಗೊಳಿಸ್ಕೋಬೇಕಾದ್ರೆ ಶಕ್ತಿ ದೇವತೆಯ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹರಿಂಕಾರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಣಿ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಗುಷಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಮತ್ತು ಯೋಗ ಫಲ ಸಿದ್ಧಿ ಆಗಬೇಕಾದ್ರೂ ಬಹಳ ಅರ್ಥಗರ್ಭಿತವಾದಂತಹ ಆಲೋಚನೆ ಇರಬೇಕು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಕಡೆ ರಾಶಿ ಮೀನರಾಶಿ. ಮೀನರಾಶಿ ಮೇಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಮಾಧಾನ ಎಂಬತಕ್ಕಂಥ ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಬದುಕಿನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆ ಯೋಗ ಮತ್ತು ಯೋಗ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಏನಾದರೂ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ದಿನ. ಇವತ್ತು ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರೋ ಅದನ್ನ ಮಹಾವಿಷ್ಣುವಿಗೆ ಅರ್ಪಣೆ ಮಾಡಿ ಸಾಧ್ಯವಾದರೆ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನಿಸಿ. ಇವತ್ತು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಭಸ್ಮ, ತುಳಸಿ, ತುಪ್ಪ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಓಂ ನಮೋ ನಾರಾಯಣ ಎಂಬತಕ್ಕಂಥ ಆ ನಾರಾಯಣನ ಮಹಾಮಂತ್ರವನ್ನ ಉಚ್ಚರಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ವೀಕ್ಷಕರೇ, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ರೀ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರೇಣುಕಾ ಅಂತ ಹೇಳ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ನಾವು ಇಲ್ಲಿ ಇಲ್ಕಲ್ಲಿಂದ ಬಾಗಲಕೋಟೆ ಹತ್ರ ಇಲ್ಕಲ್ಲಿಂದ ಕರೆ ಮಾಡ್ತಾ ಇದ್ದೀವಿ. ಹಾ, ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ ಬಗ್ಗೆನೇ ಮಾತಾಡ್ಬೇಕಾಯ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ ರೀ ಗುರುಜಿ, ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ದಿನದ ಕರೆ ಮಾಡ್ತೀವಿ, ಇವತ್ತು ಸಿಗ್ತೀರಿ ಗುರುಜಿ ಕರೆ. ಒಳ್ಳೇದಾಗ್ಲಿ, ಹೇಳಮ್ಮ. ಏನಿಲ್ರಿ ಸರ್, ನಮ್ಮ ಮನೆಯವ್ರಿಗೆ ಕೆಲ್ಸರ ಇಲ್ರಿ, ಲಾರಿ ಡೈರಿಂಗ್ ಮಾಡ್ತಾರ್ರಿ. ಅವ್ರ ಕೆಲ್ಸರ ಇಲ್ರಿ ಸರ, ಅವ್ರು ಬರೇ ಮನ್ಯಾಗ ಸಾಲನ ಆಗ್ತಾ ಇದಾರೆ ಒಳ್ಳೆ. ಒಟ್ಟ ಕೆಲ್ಸರ ಇಲ್ರಿ, 1 ವರ್ಷ ಆಗಕ್ ಬಂತ್ರಿ. ಒಟ್ಟ ದುಡಿಮೆ ಎಲ್ಲ ಕೇಳ್ತಾರ್ರಿ, ಬಾ ಅಂತಾರಿ. ಮತ್ತ ಏನ ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಮತ್ತೆ ಫೋನ್ ಮಾಡೋದಿಲ್ರಿ, ಕೆಲ್ಸಕ್ಕನ ಏನು ಹೇಳಂಗಿಲ್ರಿ. ಕೆಲ್ಸನ ಸರಿ ಇಲ್ರಿ. ಒಟ್ಟ ಏನ್ ಕೆಲಸ ಮಾಡ್ತಾರ ಅವರು? ಲಾರಿ ಡ್ರೈವಿಂಗ್ ಮಾಡ್ತಾರ್ರಿ ಅವ್ರು. ಲಾರಿ ಡ್ರೈವಿಂಗ್ ಅವ್ರಿಗೆ ಅದೊಂದೇ ಕೆಲಸನೇ ಗೊತ್ತಿರೋದು? ಅದ ಒಂದ ಬರೋದ್ರಿ ಅವ್ರಿಗೆ. ಬೇರೆ ಏನಾದ್ರು ಕೆಲಸಗಳು ಮಾಡ್ಲಿಕ್ಕೆ ಆಗೋದಿಲ್ವಾ? ಇಲ್ರಿ, ಅವ್ರು ಚಿಕ್ಕಲ್ಲಿದ್ರು ಅದನ್ನ ಕಲ್ತ್ ಬಿಟ್ಟಾರಲ್ರಿ, ಅದನ್ನ ಒಂದ ಬರ್ತಿದ್ರಿ, ಮತ್ತೇನು ಬರೋದಿಲ್ರಿ. ಅದಕ್ಕೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಬರೇ ಸಾಲ ಅಂತ ಆಗ್ತದೆ ಗುರುಜಿ. ಅವ್ರ ಹೆಸರೇನಮ್ಮ? ದೇವಪ್ಪ ಅಂತ್ರಿ. ದೇವಪ್ಪ ಅವ್ರು ಇದ್ದಾರ ಮನೆಯಲ್ಲಿ? ಇಲ್ರಿ, ಅವ್ರು ಹೊರಗಡೆ ಹೋಗಿದ್ದಾರೆ. ಇಲ್ರಿ, ಅವ್ರು ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ರಿ. ಅದು ಬಾಳ ವರ್ಷದಿಂದ ಕಾಲ್ ಮಾಡ್ತಿದ್ರಿ. ನಾ ಈಗ ಹಾಗೆ ಮಾಡ್ಬೇಕಂತ ಮಾಡಿದಾರೆ, ನಮ್ ಕರೆ ಸಿಕ್ತ್ರಿ. ಒಳ್ಳೇದಾಗ್ಲಿ. ಹೇಳಿ ದೇವಪ್ಪ ಅವರಿಗೆ. ಅವರ ಹೆಸರು ನಕ್ಷತ್ರಚಾರ ಪ್ರಕಾರ
ಇದೇ ತಿಂಗಳು ಎಂಡಲ್ಲಿ, ಇದೇ ತಿಂಗಳ ಕೊನೆಯಲ್ಲಿ ಅವರಿಗೆ ಬಹಳ ಅದೃಷ್ಟನೂ ಇದೆ, ಅನುಕೂಲನೂ ಆಗುತ್ತೆ. ಅಥವಾ ಜನವರಿ ಮೊದಲನೇ ವಾರದಲ್ಲಿ 9 ದಿವಸ ಆಂಜನೇಯ ಸ್ವಾಮಿಗೆ ಪ್ರತಿ ದಿವಸ ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು 9 ದಿವಸನೂ ತಲೆಗೆ ಸ್ನಾನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಪು ಹೂಗಳು ಮತ್ತು ಬಿಳಿ ಎಕ್ಕದ ಹೂವು ಕೆಂಪು ಹೂವುಗಳನ್ನ ಆಂಜನೇಯನ ಕೊಟ್ಟು ಪ್ರಾರ್ಥನೆ ಮಾಡಿ ಬರ್ಲಿಕ್ಕೆ ಹೇಳಿ. ಉದ್ಯೋಗದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ಅವ್ರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಶಸ್ಸಿರುತ್ತೆ. ಬಹಳ ಒಳ್ಳೆ ಸಮಯ ಬರುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಅವರ ಸಮಯದಲ್ಲಿ ಆಗುವಂತ ಕೆಲಸಗಳು ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಕೆಲಸನೂ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ವ್ಯವಹಾರ ಚೆನ್ನಾಗಾಗುತ್ತೆ. ಆದಷ್ಟು ಈ ಸಾಲ ಬಾಧೆಯಿಂದನೂ ಸಹಿತ ಮುಕ್ತರಾಗ್ತಾರೆ. ಒಳ್ಳೇದಾಗುತ್ತೆ ತಾಯಿ, ಒಳ್ಳೇದಾಗ್ಲಿ. ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ, ಈಗೇನ್ ತಿಳಿಸ್ಕೊಡ್ತೀರಿ? ಮಾರ್ಗಶಿರ ಮಾಸದ ತಾಯಿ ಮಹಾಲಕ್ಷ್ಮಿ ಆರಾಧನೆಯನ್ನ ನಾಳೆ ಪ್ರತಿಯೊಬ್ಬರು ಮಾಡೋಣ. ಅಮ್ಮನವರ ಆರಾಧನೆಗೆ ತಾವೆಲ್ಲರೂ ಸಹಿತ ನಾಳೆ ಪ್ರತಿಯೊಬ್ಬರು ಸಜ್ಜಾಗಿ. ಯಾವ ಪ್ರಕಾರ ಹರಿದ್ರ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳು, ಬಾಳೆಕಂದು, ಮಾವಿನ ಸೊಪ್ಪು, ಹಾಗೆ ಒಂದು ಕಳಶವನ್ನು ಇಡತಕ್ಕಂಥದ್ದು ಅಥವಾ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಲಕ್ಷ್ಮಿಯ ಕುಂಕುಮಾರ್ಚನೆ, ಸಹಸ್ರನಾಮ, ಜೊತೆಗೆ ಅಮ್ಮನವರ ಹೆಸರಲ್ಲಿ 5 ಜನರಿಂದ 5 ಅಥವಾ 9 ಜನ ಮುತ್ತೈದೆಯರನ್ನ, ಸುಮಂಗಲೆಯರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಅದರಲ್ಲೂ ಹಿರಿಯ ಮುತ್ತೈದೆಯರು ಬಂದರೆ ಅವ್ರನ್ನ ನೋಡ್ಲಿಕ್ಕೆ ಆನಂದ. ಯಾಕೆಂದ್ರೆ ಒಂದು ಕುಟುಂಬ ಅಷ್ಟು ದಿನ ಸಾಧನೆ ಮಾಡಿಕೊಂಡು ಮುಂದೆ ನಡೀತಾ ಪ್ರತಿನಿತ್ಯದ ಕಾಯಕ, ಕುಟುಂಬದ ಏಳಿಗೆಗಾಗಿ ಶ್ರಮಿಸುವಂತಹದ್ದು ಒಂದು ಹೆಣ್ಣು, ಅದರಲ್ಲೂ ಆ ಸಂಪೂರ್ಣವಾದಂತಹ ಒಂದು ಅನುಷ್ಠಾನಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹಿರಿಯ ಮುತ್ತೈದೆಯರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಶ್ರೇಷ್ಠ, ವಿಶೇಷ ಅಂತ ಹೇಳ್ತಾರೆ. ಅಂತಹ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ನಾಳೆ ಅನುಷ್ಠಾನಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ತಾವೆಲ್ಲರೂ ಮಾಡ್ಕೊಳ್ಳಿ, ನಾವು ಸಹಿತ ಮಾಡೋಣ. ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾರ್ಗಶಿರ ಮಹಾಲಕ್ಷ್ಮಿ ಆಚರಣೆಯನ್ನು ಮಾಡೋಣ. ಆದರೆ ಬುಧವಾರ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನದಂದು ಮನೋಜವಂ ಆರ್ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನವದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬನ್ನಿ ಇವತ್ತು ಹನುಮ ಪ್ರಾರ್ಥನೆಯನ್ನು ಮಾಡಿ ಹನುಮನ ದರ್ಶನ ಮಾಡ್ತಾ ಹನುಮನ ಸಾನ್ನಿಧ್ಯದಲ್ಲಿ ನಡೆದಂತಹ ಲಕ್ಷ ಮೋದಕ ಹೋಮವನ್ನು ಸಹಿತ ನಾವು ದರ್ಶನ ಮಾಡೋಣ. ಆಂಜನೇಯ ಸ್ವಾಮಿ ಸಾನ್ನಿಧ್ಯ ಬೆಂಗಳೂರಿನ ದಕ್ಷಿಣ ಭಾಗಕ್ಕೆ ಬಂದರೆ ಬಾಗೇಪಲ್ಲಿ ಎಂಬತಕ್ಕಂಥದ್ದು. ಬಾಗೇಪಲ್ಲಿ ಸ್ವಲ್ಪ ದಾಟಿ ಮುಂದಕ್ಕೆ ನಡೆದರೆ ಪಕ್ಕದ ರಾಜ್ಯ ಆಂಧ್ರ ಸೇರಿಕೊಳ್ಳುತ್ತೆ. ಆದರೆ ಇದು ಕರ್ನಾಟಕದಲ್ಲಿ ಬೈಲಾಂಜನೇಯ ಸ್ವಾಮಿ ಎಂಬತಕ್ಕಂಥದ್ದು, ಬಾಗೇಪಲ್ಲಿರ್ತಕ್ಕಂಥ ಬೈಲಾಂಜನೇಯ ಸ್ವಾಮಿ ಬಹಳ ಪ್ರಸಿದ್ಧಿ ಇರತಕ್ಕಂಥದ್ದು, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿರ್ತಕ್ಕಂಥ ಹನುಮ ಬಾಗೇಪಲ್ಲಿ ಪುರ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಹನುಮನ ದರ್ಶನ ಮಾಡಿ ಮುಂದೆ ನಡೀಬೇಕು ಎಂಬತಕ್ಕಂಥದ್ದು ಹಿಂದಿನಿಂದ ಇರತಕ್ಕಂಥ ಪದ್ಧತಿ. ನೋಡಿ, ಹನುಮ ಕರ್ನಾಟಕದಲ್ಲಿ ಹುಟ್ಟಿದ್ರು, ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ರು. ಅಯೋಧ್ಯೆಯಿಂದ ರಾಮ ಕರ್ನಾಟಕಕ್ಕೆ ಬಂದು ಹಂಪೆಯಲ್ಲಿ, ಇಂದಿನ ಹಂಪೆ ಅಂದು ಪಂಪೆ, ಅಂದು ಪಂಪಾ ಸರೋವರ, ಪಂಪಾ ಅಂತ ಹೇಳ್ತಕ್ಕಂತಹದ್ದು ಇಂದು ಹಂಪೆ ಆಗಿರ್ತಕ್ಕಂಥದ್ದು. ಆ ಹಂಪೆಯ ಪ್ರಾಂಗಣದಲ್ಲಿರ್ತಕ್ಕಂಥದ್ದು ಕಿಷ್ಕಿಂದ. ಆ ಕಿಷ್ಕಿಂದಾಗ ಬಂದು ಅಲ್ಲಿ ಹನುಮನ ದರ್ಶನ ಆಯಿತು, ಹನುಮನ ಮಾತುಕತೆ ನಡೀತು. ಅಲ್ಲಿಂದಾಚೆಗೆ ಇನ್ನು ನಡೆದಂತಹ ರಾಮಾಯಣದ ಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛಂದವಾಗಿ ವಿಶೇಷವಾದಂತಹ ರೀತಿಯಲ್ಲಿ ಬರೆದದ್ದು ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳು ಬಹಳ ವಿಶೇಷವಾದಂಥ ರೀತಿ ರಾಮಾಯಣ ಗ್ರಂಥವನ್ನು ಬರೆದರು. ಹಾಗೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಆ ಗ್ರಂಥದ ಆಧಾರದಲ್ಲಿ ಬಂದದ್ದು ಇವತ್ತು ನಾವು ಹನುಮನ ದರ್ಶನಕ್ಕೆ ಬಂದದ್ದು ನಮಗೂ ಸಹಿತ ಬಹಳ ಸಂತೋಷ ತಂದಂಥ ವಿಚಾರ. ಹನುಮನ ದರ್ಶನ ಎಂತಹ ಪಾಪಗಳಿದ್ರೂ ಅದು ನಾಶನ ಅಂತ ಹೇಳ್ತಾರೆ.
ಅಂದ್ರೆ ಆ ಸ್ವಾಮಿಯ ದರ್ಶನ ಮಾಡಿದ್ರೆ ನಮ್ಮ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ. ಜೊತೆಗೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ತಕ್ಕಂಥದ್ದು. ಅಸಾಧ್ಯಂ ಸಾಧಕಂ ಸ್ವಾಮಿ ಅಂತ, ಅಂದ್ರೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡುವ ಶಕ್ತಿ ಯಾರಿಗಾರು ಇದ್ರೆ ಅದು ಹನುಮನಿಗೆ ಮಾತ್ರ. ಹಾಗೆ ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಹನುಮನ ಬಗ್ಗೆ ಹೊಗಳದ್ರೆ ಸಾಲದಂತೆ, ಹನುಮನ ಮುಂದೆ ನಿಂತು ರಾಮನ ಹೊಗಳಬೇಕಂತೆ. ಯಾಕೆಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿದ್ರೆ ಹನುಮ ತೃಪ್ತನಾಗ್ತಾನೆ, ಬೇಡಿದ ವರಗಳನ್ನ ಶೀಘ್ರವಾಗಿ ದಯಪಾಲಿಸ್ತಾನೆ. ಯಾಕೆಂದ್ರೆ ಹನುಮನ ದೇಹದ ರೋಮಗಳಲ್ಲೂ ರಾಮನಾಮವೇ ಇದೆ. ಅಂತಹ ರಾಮನ ಆರಾಧನೆ ಮಾಡತಕ್ಕಂಥದ್ದು ಇವತ್ತಿನ ವಿಶೇಷ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ. ನೋಡಿ, ಹೃದಯದಲ್ಲೂ ಸಹಿತ ರಾಮನೇ ಇದ್ದಾನೆ, ಇಲ್ಲೂ ಹೃದಯದಲ್ಲೂ ರಾಮನೇ. ಜೊತೆಗೆ ಸ್ವಾಮಿ ಪ್ರತಿನಿತ್ಯದ ತನ್ನ ದಿನನಿತ್ಯದ ಕಾಯಕದಲ್ಲಿ ರಾಮನಾಮ ಒಂದು ಬಿಟ್ಟು ಮತ್ತೊಂದು ಆತನಿಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿಂದ ರಾಮ ಕರ್ನಾಟಕಕ್ಕೆ ಬಂದದ್ದು. ರಾಮನ್ನ ಕರ್ನಾಟಕಕ್ಕೆ ಕರೆಸಿಕೊಂಡು ಕಿಷ್ಕಿಂಧ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ವಾನರ ಸೈನ್ಯ, ವಿಶೇಷವಾಗಿ ಹನುಮ ಇದ್ದಂಥ ಸ್ಥಳ, ಹನುಮ ಹುಟ್ಟಿದಂಥ ಸ್ಥಳ, ಆ ಸ್ಥಳಕ್ಕೆ ಬಂದು ಅಲ್ಲಿಂದ ಆಚೆ ಮುಂದಿನ ಪಯಣ. ಓಂ ಶ್ರೀಮತೇ ನಮಃ, ಓಂ ಹನುಮತೇ ನಮಃ, ಓಂ ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಧನ್ಯತೆ ಹೊಂದಿ ನೀವು. ಹನುಮಂತನ ಭಜಿಸಿ ಭಯಭಕ್ತಿಯ ಭಾವದಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಹನುಮಂತನ ಸ್ಮರಿಸಿ ನೀವು, ಧನ್ಯತೆ ಹೊಂದಿ ನೀವು. दूतं रामस्य सुखदं च सुरद्रुमम् पीनवृत्तमहाबाहुं सर्वशत्रुनिवारणम्. नानारत्न समायुक्त कुण्डलादि विराजितम् सर्वदाभीष्टदातारं सतं वै दृढमावे. चक्रतीर्थस्य दक्षिणस्थ गिरौ सदा तुङ्गाम्बोधितरङ्गस्य वातेना परिशोभिते. गतैः सद्भिः सेव्यमानं नृपोत्तमैः धूपदीपादि नैवेद्यैः पञ्चखाद्यैश्च शक्तितः. भजामि श्रीहनुमन्तं हेमकान्ति समप्रभं व्यासतीर्थयतीन्द्रेण पूजितं च विधानतः. ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ, ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಗೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ತೆರಳಿದ್ರು. ಅಲ್ಲಿ ಲಕ್ಷ ಮೋದಕ ಗಣಹೋಮವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮ ಹೇಗೆ ನೆರವೇರಿಸಲಾಯಿತು ಅಂತ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ.
वेदवाक्पती महाकाव्य विरचिता संकष्टहरा गणपति विघ्नराज निनगे ವಂದನೆ ನಿತ್ಯ ವಿಜಯಿ ನಿನಗೆ ಗಂಧದರ್ಪಣೆ ಮಹಾಕರ್ಣ ನಿನಗೆ ವಂದನೆ ಕಾಲಜ್ಞಾನಿ ನಿನಗೆ ಮಂತ್ರದರ್ಪಣೆ ರಾಮಚಂದ್ರ ಪೂಜಿತ ಸಾಮಗಾನ ಸುಶ್ರುತಿ ಸುರಗಣಾದಿ ವಂದಿತ ಸಂಕಷ್ಟಹರ ಗಣಪತಿ ಲಂಬೋದರ ನಿನಗೆ ವಂದನೆ ತೆಂಗು ಬಾಳೆ ಬೆಲ್ಲ ನಿನಗೆ ಅರ್ಪಣೆ ತಂದೆ ತಾಯಿ ಇಬ್ಬರೇ ಮೂರು ಲೋಕವೆಂದ ದೃಕ್ಪತಿ ಸುಬ್ರಹ್ಮಣ್ಯನಗ್ರಜ ಸಂಕಷ್ಟಹರ ಗಣಪತಿ ಭಕ್ತ ಕವಚ ನಿನಗೆ ವಂದನೆ ಶುಕ್ಲ
शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् गणानान्त्वा गणपतिं भवामहे कविं कवीनामुपमश्रवस्तुं ज्येष्ठराजं ब्रह्मणां ब्रह्मणस्पद आनश्टन्वन्नोतरस्येदसाधनं ಪರಮ ಪವಿತ್ರವಾಗಿರ್ತಕ್ಕಂಥ ಈ ಶುಭ ದಿನ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ನಡೀತಿರ್ತಕ್ಕಂಥ ಮಹಾಪೂರ್ಣಾವತಿ ದರ್ಶನಕ್ಕೆ ಇವತ್ತು ನಾವೆಲ್ಲಿ ಬಂದಿದ್ದೇವೆ. ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ, ಅದರಲ್ಲೂ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಆದಿಪೂಜಿತನಾಗಿರ್ತಕ್ಕಂತಹ ಗಣಪನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಇವತ್ತು ಸಹಸ್ರ ಮೋದಕ ಹೋಮವನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಬಹಳಷ್ಟು ಜನ ಋತ್ವಿಜರು ಸೇರಿ ನಡೆಸ್ತಿರ್ತಕ್ಕಂಥ ಈ ಕಾಯಕಕ್ಕೆ ನಾನು ಬಂದದ್ದು ನನ್ನ ಪೂರ್ವಜನರ ಪುಣ್ಯವೇ ಸರಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಜೊತೆಗೆ ವಿಶೇಷವಾಗಿ ಕಮಲ ಪುಷ್ಪಗಳಿಂದ ಸ್ವಾಮಿಗೆ ನಡೀತಕ್ಕಂಥ ಅಷ್ಟದ್ರವ್ಯದಿಂದ ವಿಶೇಷವಾಗಿ ಹವನ ನಡೀತಾ ಇದೆ. ಈ ಮಹಾಪೂರ್ಣಾವತಿಯ ಕಾಲ ನೀನು ಸನ್ನಿಹಿತವಾಗ್ತಾ ಇದೆ. ಅದರ ಮುನ್ನ ಪೂರ್ವಭಾವಿಯಾಗಿ ಎಲ್ಲರೂ ಸಹಿತ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ರೈತರಿಗಾಗಿ, ಯೋಧರಿಗಾಗಿ ನಿರಂತರವಾದಂಥ ಸೇವೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಸಂಸ್ಕಾರ ಸಂಸ್ಕೃತಿಯ ಒಂದು ವಿಶೇಷವಾದಂಥ ಪ್ರಾರ್ಥನೆ ಪ್ರತಿಯೊಬ್ಬರ ಮನೆಯಲ್ಲೂ ಬೇಕು. ಹಾಗಾಗಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞದಲ್ಲಿ ತಾವೆಲ್ಲರೂ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಗಣಪತಿ ಮಹಾರಾಜ್ ಕಿ ಜೈ. ಪಾಹಿ ತ್ರೈಗುಣೇಶ್ವರ ಆನಂದ ಪ್ರೇಮ ಪ್ರಕೃತಿ, ಪಾಹಿ ಸಂತ ಕಿಂಕರ ಸಂಕಷ್ಟಹರ ಗಣಪತಿ, ಸಚ್ಚಿದಾನಂದ ವಿಗ್ರಹ ಮಾಡೋ ಕಾಮ ಕ್ರೋಧ ಲೋಭ ನಿಗ್ರಹ. ಇದು ಮಾರ್ಗಶಿರ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬರೀ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮ ಮುಂದುವರಿಸ್ತಾ ವೀಕ್ಷಕರು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಬುಧವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಆಗಮಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯ ದೊಡ್ಡ ಮಾಗಡಿಗೆ. ಇಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಉದ್ಘಾಟನೆ ಸಮಾರಂಭ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ, ಜೊತೆಗೆ ನೂತನ ಗೋಪುರ ಕಳಸಾರೋಹಣ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಇದಲ್ಲದೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸ್ಥಿರ ಮಹಾಲಕ್ಷ್ಮಿ ವಿಶೇಷ ಪೂಜಾರಾಧನೆಯನ್ನು ಕೂಡ ನಿರ್ವಹಿಸಲಾಗುತ್ತೆ. ಖಂಡಿತವಾಗಿಯೂ ತಾವೆಲ್ಲರೂ ತಪ್ಪದೆ ಭಾಗವಹಿಸಬಹುದು. ಅದಲ್ಲದೆ ಬಹಳ ಮುಖ್ಯವಾಗಿ ಕೋವಿಡ್ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಸ್ಯಾನಿಟೈಸರ್ ಬಳಸಬೇಕು, ಮಾಸ್ಕ್ ಅನ್ನ ಧರಿಸಲೇಬೇಕು. ಜೊತೆಗೆ ಹಿರಿಯರನ್ನ ಕರೆದುಕೊಂಡು ಬರೋದು ಬೇಡ, ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬರೋದು ಬೇಡ. ತಾವೆಲ್ಲರೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಪೂಜಾರಾಧನೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನದ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿಯಲ್ಲಿ ನಡೆದಂತಹ ಲಕ್ಷ ಮೋದಕ ಗಣಹೋಮವನ್ನ ಗುರುಜಿಯವರ ನೇತೃತ್ವದಲ್ಲಿ ಹೇಗೆ ನಿರ್ವಹಿಸಲಾಯಿತು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ತಾವು ನೋಡ್ತಿರ್ತಕ್ಕಂಥದ್ದು ಇಷ್ಟೊತ್ತು ಗಣಹೋಮವನ್ನು ಬಹಳ ಅರ್ಥಪೂರ್ಣವಾಗಿ, ಅದರಲ್ಲೂ ಕಮಲ ಪುಷ್ಪದಿಂದ ಸ್ವಾಮಿಗೆ ವಿಶೇಷವಾಗಿ ಅಷ್ಟದ್ರವ್ಯಗಳಿಂದಲೂ ಸಹಸ್ರ ಮೋದಕದಿಂದಲೂ ನಡೆದಂಥ ಮಹಾಯಜ್ಞವನ್ನು ದರ್ಶನ ಮಾಡ್ತಿದ್ದೀನಿ. ಯಜ್ಞ ಪೂರ್ವದಲ್ಲಿ ಪ್ರಾರಂಭದಲ್ಲಿ ಮಹಾಗಣಪತಿಯ ಪ್ರಾರ್ಥನೆ, ಜೊತೆಗೆ ಸುಂದರವಾದಂಥ ಪರಿಸರ, ರಮಣೀಯವಾದಂತಹ ಈ ಸುಂದರ ಪ್ರದೇಶದಲ್ಲಿ ಗಣಪನ ಬೃಹತ್ ಮಟ್ಟದ ಈ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞ ಬಹಳ ಅಚ್ಚುಕಟ್ಟಾಗಿ ನಡೀತಿದೆ. ಸಾಕಷ್ಟು ಜನ ಋತ್ವಿಜರು, ವೇದ ಮಂತ್ರ, ವೇದ ಪಂಡಿತರು ಎಲ್ಲರೂ ಸೇರಿ ನಡೆಸ್ತಿರ್ತಕ್ಕಂಥ ಈ ಮಹಾಯಜ್ಞ. ಈ ಮಹಾಯಜ್ಞದ ಪೂರ್ವಾರ್ಥ ಜೊತೆಗೆ ಇದರ ಮೂಲ ಉದ್ದೇಶ ಇದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಲಿ, ಸಮಸ್ತರು ಸುಖ ಸಂತೋಷದಿಂದಿರಲಿ. ಅದರಲ್ಲೂ ಗಣಪನ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಆಚರಣೆ ಮಾಡಿದ್ರು ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅದರಲ್ಲೂ ಸ್ವಾಮಿಗೆ ನಡೆದಂಥ ಈ ಮಹಾಮಂತ್ರ ಅಂದರೆ ವಿಶೇಷವಾಗಿ ಮೂಲ ಮಂತ್ರದಿಂದ ನಡೆದಂಥ ವಿಶೇಷವಾದಂಥ ಹವನ. ಇನ್ನು ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗ್ತದೆ. ಪೂರ್ಣಾವತಿಯ ಒಂದು ಸಂಕಲ್ಪವನ್ನು ನಾವು ಮಾಡ್ತಿದ್ದೀವಿ. ಪೂರ್ಣಾವತಿಯ ಸಂಕಲ್ಪ ನಡೀತಿದೆ. ಈ ಸಂಕಲ್ಪವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ದರ್ಶನ ಮಾಡುವಂಥ ಈ ಶುಭಗಳಿಗೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ತಾವೇ ತಮ್ಮ ಸ್ವಾಸ್ಥ್ಯದಿಂದ ಪೂರ್ಣಾವತಿಗೆ ತರುವಂತಹ ಈ ದ್ರವ್ಯಗಳನ್ನು ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ತಂದು ಕೊಟ್ಟಿದ್ದೀರೇನೋ ಎಂಬಂಥ ಮನಸ್ಸು ನಿಮ್ಮದಾಗಲಿ. ಹಾಗೆ ನಿಮ್ಮ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಬೇಗ ದೂರ ಆಗಲಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಆ ಗಣಪತಿಯ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಮಹಾಪೂರ್ಣಾವತಿಯನ್ನು ದರ್ಶನ ಮಾಡಿಕೊಳ್ಳಿ.
మనోಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಇವತ್ತು ನಡೀತಿರ್ತಕ್ಕಂತಹ ಸಹಸ್ರ ಮೋದಕ ಹೋಮ ವಿಘ್ನೇಶ್ವರನಿಗೆ, ವಿಘ್ನ ವಿನಾಯಕನಿಗೆ ಸಮಸ್ತ ದೋಷಗಳನ್ನು ದೂರ ಮಾಡತಕ್ಕಂತಹ ಕಲಿಯುಗದಲ್ಲಿ ಶೀಘ್ರವಾಗಿ ವರಪ್ರಸಾದವನ್ನು ಕೊಡ್ತಕ್ಕಂಥ ಮಹಾಮೂರ್ತಿ ಅಂದರೆ ಅದು ಗಣಪತಿ ಮಾತ್ರ. ಅದರಲ್ಲೂ ಗಣಪ ಬೇಡಿದ ವರಗಳನ್ನು ದಯಪಾಲಿಸ್ತಾನೆ, ಹನುಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ತಾನೆ. ಹಾಗಾಗಿ ಇಷ್ಟಾರ್ಥಗಳ ಸಿದ್ಧಿಯನ್ನು ಸಿದ್ಧಿಪಡಿಸುವಂತಹ ಹನುಮನ ಸಾನ್ನಿಧ್ಯದಲ್ಲಿ ಗಣಪನ ಮಹಾಪೂರ್ಣಾವತಿಯ ದ್ರವ್ಯಗಳನ್ನು ಸ್ವಾಮಿಯ ಕರಾಸ್ತಕ್ಕೂ ಸಹಿತ ಮುಟ್ಟಿಸಿ ಭಗವಂತನ ಪ್ರಾರ್ಥನೆ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವಿಶೇಷವಾಗಿರ್ತಕ್ಕಂತಹ ರೀತಿ ನಾನಾ ಪಂಡಿತರು, ವೇದ ಪಂಡಿತರು, ಅದರಲ್ಲೂ ಚತುರ್ವೇದದಲ್ಲೂ ಸಹಿತ ಸಾಕಷ್ಟು ಗಣ ಪಾಂಡಿತ್ಯವನ್ನು ಪಡೆದಿರತಕ್ಕಂತಹ ವೇದ ಪಂಡಿತರು ಆಗಮಿಸಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂತಹ ಸಹಸ್ರ ಮೋದಕ ಹೋಮ ಜೊತೆಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ಬನ್ನಿ ಪ್ರಾರ್ಥನೆ ಸಲ್ಲಿಸೋಣ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ಅಯೋಧ್ಯ ರಾಮ ಹನುಮನು ನಾನು, ಪಟ್ಟಾಭಿರಾಮ ಪಾಲಯ ಮಾಂ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ರಾಮರ ಸ್ಮರಿಸಿ ಜಲಧಿಯ ದಾಟಿದೆ, ರಾಮರ ಬರೆದು ಸೇತುವೆ ಕಟ್ಟಿದೆ. ರಾಮರ ಸ್ಮರಿಸಿ ಜಲಧಿಯ ದಾಟಿದೆ, ರಾಮರ ಬರೆದು ಸೇತುವೆ ಕಟ್ಟಿದೆ. ರಾಮರ ನೆನೆದು ಬೆಟ್ಟವ ತಂದೆ, ರಾಕ್ಷಸರನ್ನು ರಣದಲ್ಲಿ ಕೊಂದೆ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ಅಯೋಧ್ಯ ರಾಮ ಹನುಮನು ನಾನು, ಪಟ್ಟಾಭಿರಾಮ ಪಾಲಯ ಮಾಂ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ನನ್ನಯ ಮಾತನ್ನಾಲಿಸಿ ರಾಮ ಸುಗ್ರೀವ ಸಖ್ಯವ ಬೆಳೆಸಿದೆ ಸ್ವಾಮಿ. ನನ್ನಯ ಮಾತನ್ನಾಲಿಸಿ ರಾಮ ಸುಗ್ರೀವ ಸಖ್ಯವ ಬೆಳೆಸಿದೆ ಸ್ವಾಮಿ. ವಿಭೀಷಣನ್ನ ನಿನ ಬಳಿ ಕರೆದೆ, ರಾಮ ಹನುಮನ ಭಾಗ್ಯದಿದು. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ಅಯೋಧ್ಯ ರಾಮ ಹನುಮನು ನಾನು, ಪಟ್ಟಾಭಿರಾಮ ಪಾಲಯ ಮಾಂ. ದಶರಥ ರಾಮ ದಾಸನು ನಾನು, ಸೀತಾರಾಮ ಸೇವಕ ನಾನು. ರಾಮ ತಾರಕ ನಾಮ, ರಾಮ ರಾಮ ನಾಮವೇ ನನ್ನಯ ಉಸಿರು. ರಾಮ ತಾರಕ ನಾಮ, ರಾಮ ರಾಮ ನಾಮವೇ ನನ್ನಯ ಉಸಿರು. ರಾಮ ಮಂತ್ರವ ಜಪಿಸುವ ಸ್ವಾಮಿ, ಪರಂಧಾಮವು ಬೇಡವು ರಾಮ.
अवस्थात्रयातीतः ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ತಂದೆ ನೀನೆ ಸ್ವಾಮಿ ಬಂಧವ ಬಿಡಿಸು ತಂದೆ ನೀನೆ ಸ್ವಾಮಿ ಬಂಧವ ಬಿಡಿಸು ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ಬೆಟ್ಟಗಳನ್ನು ಏರಿ ನಗರ ಸೇರಿ ಪುಷ್ಕರದಲ್ಲಿ ನಿಂತು ಪುನೀತನಾಗಿ ಬೆಟ್ಟಗಳನ್ನು ಏರಿ ನಗರ ಸೇರಿ ಪುಷ್ಕರದಲ್ಲಿ ನಿಂತು ಪುನೀತನಾಗಿ ನಿನ್ನ ದರುಶನ ಬಯಸಿ ನಿರುತ್ತಿರುವೆ ನೋಡಯ್ಯ ನಿನ್ನ ದರುಶನ ಬಯಸಿ ನಿರುತ್ತಿರುವೆ ನೋಡಯ್ಯ ದಾಕ್ಷಿಣ್ಯ ಹೃದಯ ತಾರಿ ತೋರಿಸೋ ದೇವ ನೋಡಿದ್ರಲ್ಲ ವೀಕ್ಷಕರೇ, ಮಾರ್ಗಶಿರ ಮಾಸದ ಶುಭ ಬುಧವಾರದ ಈ ಶುಭ ದಿನದಂದು ಲಕ್ಷ ಮೋದಕ ಗಣಹೋಮವನ್ನ ಹೇಗೆ ನಿರ್ವಹಿಸಲಾಯಿತು ಬಾಗೇಪಲ್ಲಿಯಲ್ಲಿ ಅಂತ ನೋಡಿದ್ದಾಯ್ತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಆದ್ರೆ ಅದಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಇವತ್ತು ಬುಧವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಆಗಮಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯ ದೊಡ್ಡ ಮಾಗಡಿಗೆ. ಇಲ್ಲಿ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಉದ್ಘಾಟನೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಜೊತೆಗೆ ನೂತನ ಗೋಪುರ ಕಳಸಾರೋಹಣ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಗ್ತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಸ್ಥಿರ ಮಹಾಲಕ್ಷ್ಮಿ ವಿಶೇಷ ಪೂಜಾರಾಧನೆ ಕೂಡ ನಿರ್ವಹಿಸಲಾಗುತ್ತೆ. ಖಂಡಿತವಾಗಿಯೂ ಭಾಗವಹಿಸಿ, ಕೋವಿಡ್ ನಿಯಮಗಳನ್ನೆಲ್ಲ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಈಗ ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಮಾರ್ಗಶಿರ ಮಾಸದ ಗುರುವಾರದ ಸ್ಥಿರ ಮಹಾಲಕ್ಷ್ಮಿಯ ವಿಶೇಷ ಪೂಜಾರಾಧನೆ ಕಾರ್ಯಕ್ರಮದೊಂದಿಗೆ. ನಮಸ್ಕಾರ.